ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಹೋಟೆಲಿಗೆ ಹೋಗಿರ್ತೀರಿ, ನೀವಿನ್ನು ಊಟನೇ ಮಾಡಿರಲ್ಲ ಅಥವಾ ತಿಂಡಿನೇ ತಿಂದಿರಲ್ಲ, ಬಿಲ್ ತಂದು ಕೊಟ್ರೆ ನಿಮ್ ಕೈಗೆ ಹೇಗಿರುತ್ತೆ ಅಂಥದ್ದೇ ಪರಿಸ್ಥಿತಿ ಈ ಈ ಊರಿನ ಜನ ಎದುರಿಸ್ತಾ ಇದ್ದಾರೆ. ಕರೆಂಟ್ಗೋಸ್ಕರ ಆಲ್ರೆಡಿ ಲೈನ್ಗಳನ್ನೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ಬೆಳಕನ್ನೇ ಆ ಊರು ಕಂಡಿಲ್ಲ. ಅಷ್ಟು ಬೇಗ ಕರೆಂಟ್ ಬಿಲ್ ತಂದು ಕಟ್ಟಿ ಅಂತ ಬಿಲ್ ಕೊಟ್ಟಿದಾರಂತೆ ಕೈಗೆ. ಯಾವ ಊರಿನಲ್ಲಾದ ಪರಿಸ್ಥಿತಿ ಇದು? ಜನ ಏನ್ ಹೇಳ್ತಾರೆ ಇದಕ್ಕೆ ಕೇಳ್ತಾ ಹೋಗೋಣ. ಬೆಳಕು ಯೋಜನೆ ಫಲಾನುಭವಿಗಳ ಬದುಕಿಗೆಲ್ಲ ಬೆಳಕು. ಕರೆಂಟ್ ಕನೆಕ್ಷನ್ ಇಲ್ಲದಿದ್ರೂ ಕರೆಂಟ್ ಬಿಲ್, ಜನ ಶಾಕ್. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಭಾಗಮಂಡಲ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 12ಕ್ಕೂ ಹೆಚ್ಚು ಕುಟುಂಬಗಳಿಗೆ ವಿದ್ಯುತ್ ಇಲಾಖೆ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಕೊಡದೆ ಬಿಲ್ ಕಟ್ಟುವಂತೆ ಸೂಚಿಸಿದ್ದಾರೆ. ಬೆಳಕು ಯೋಜನೆಯನ್ನ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾಲನೆ ಕೊಡಲಾಗಿತ್ತು. ಈ ಯೋಜನೆ ಪೂರ್ಣಗೊಳಿಸೋಕೆ ಸುಳ್ಯದ ವಿಶ್ವ ಎಂಬುವರಿಗೆ ಗುತ್ತಿಗೆ ಕೊಡಲಾಗಿತ್ತು. ಫಲಾನುಭವಿಗಳ ಹೆಸರಲ್ಲಿ ವಿದ್ಯುತ್ ಕಾಮಗಾರಿ ಆಗಿದೆ ಅಂತ ಇಲಾಖೆ ಅಧಿಕಾರಿಗಳ ಬಳಿ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಪಡೆಯಲಾಗಿದೆ. ಕೆಲಸವೇ ಆಗದೆ 12 ಕುಟುಂಬಕ್ಕೆ ಬಿಲ್ ನೀಡಿರೋದು ಗುತ್ತಿಗೆದಾರ ಅಧಿಕಾರಿಗಳ ನಡುವಿನ ಗೋಲ್ಮಾಲ್ ಬಹಿರಂಗಪಡಿಸಿದೆ. 2 ವರ್ಷದಿಂದ ಕಂಬಕ್ಕೆ ಅರ್ಜಿ ಕೊಟ್ಟು 2 ವರ್ಷ ಆಯ್ತು. ಅದರ ಮೇಲೆ ಬಂದಿದ್ದೀವಿ ಮೊನ್ನೆ ನಿನ್ನೆ ಬಂದು ಕಂಬ ಹಾಕಿ ಹೋಗಿದ್ದಾರೆ. ಅದರ ಡೈಲಿ ಬಂದು ಹೇಳ್ತಾ ಇದ್ದಾರೆ ಇದು ಬಿಲ್ಲು ಕಟ್ಟಬೇಕು ಅಂದೇಳಿ. ಇಲ್ಲಿ ಮೀಟ್ರು ಬಂದಿಲ್ಲ, ಯಾವುದು ಬಂದಿಲ್ಲ. 1700 ರೂಪಾಯಿ ಬಂದಿದೆ. ಅದು ಸರಿಯೇನೇನೋ ಅದು ಗೊತ್ತಿಲ್ಲ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವೂರು, ತಣ್ಣಿಮಾನಿ, ಕೊರಗಾಂಗ್ನಲ್ಲಿ ಇದುವರೆಗೂ ವಿದ್ಯುತ್ ಇಲಾಖೆಯಿಂದ 12 ಮನೆಗಳಿಗೆ ವಿದ್ಯುತ್ ಕಂಬ ಹಾಕಿಲ್ಲ. ಮೀಟರ್ ಅಳವಡಿಸದೆ ಇಂದಿಗೂ ಈ ಗ್ರಾಮದ ಜನರು ಕತ್ತಲ ಕೂಪದಲ್ಲೇ ಇದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಈ ವ್ಯಾಪ್ತಿಯ ಜನರ ಹೆಸರಲ್ಲಿ ಅಂದಾಜು 10 ಲಕ್ಷಕ್ಕೂ ಅಧಿಕ ಹಣ ಗೋಲ್ಮಾಲ್ ಮಾಡಿರುವ ವಿಚಾರ ಗೊತ್ತಾಗ್ತಾ ಇದ್ದು ತನಿಖೆ ಮಾಡಿಸಿ ಅಂತ ಪಂಚಾಯಿತಿ ಅಧ್ಯಕ್ಷ ರವಿ ಒತ್ತಾಯಿಸಿದ್ದಾರೆ. 12 ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಬೆಳಕು ಯೋಜನೆ ಅಂತ ಹೇಳುವಂತದಕ್ಕೆ ತಿಳಿದ್ರು. ಮಾಹಿತಿ ಕೊಟ್ಟ ತಕ್ಷಣ ಇವರು ಕಂಬ ಹಾಕ್ಲಿಕ್ಕೆ ಬಂದಿದ್ದಾರೆ. ಒಂದೊಂದು ಮನೆಗೆ ಕಂಬ ಹಾಕುವ ಅಂತ ಹೇಳುವಂತ ದೃಷ್ಟಿಯಿಂದ ಬಂದಿದ್ದಾರೆ. 2 ಮನೆಗೆ ನೆನ್ನೆ ತನಕ 2 ಮನೆಗೆ ಕಂಬ ಹಾಕಿ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ಮಾಡಲಿಲ್ಲ ಇವರು. ಆದ್ರೆ ಬಿಲ್ ಕಲೆಕ್ಟಿಗೆ ಹೋಗಿದ್ದಾರೆ. ನಮ್ಮ ಲೈನ್ ಮೆನ್ಗಳು ಯಾರಿದ್ದಾರೆ, ನಿಮ್ದು ಕಟ್ಟಿಂಗಿಗೆ ಆರ್ಡರ್ ಬಂದಿದೆ, ನಿಮಗೆ 2800 ರೂಪಾಯಿ ಬಿಲ್ಲು ಬಂದಿದೆ, 1700 ರೂಪಾಯಿ ಬಿಲ್ಲು ಬಂದಿದೆ ಅಂತ ಹೇಳ್ಕೊಂಡು ಕಟ್ಟಿಂಗಿಗೆ ಹೋಗ್ಬಿಟ್ಟಿದ್ದಾರೆ ಅವ್ರ ಮನೆಗೆ. ಒಟ್ನಲ್ಲಿ ಯಾರದೋ ಕಳ್ಳಾಟಕ್ಕೆ ಬೆಳಕು ಯೋಜನೆ ಫಲಾನುಭವಿಗಳು ಕತ್ತಲಲ್ಲಿ ಕಾಲ ತಳ್ಳುವಂತಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.